ಇದುವರೆಗೂ ನಮಗೆ ಮೈನ್ ಸಮಸ್ಯೆ ಇರೋದು ನಾವು ಹೇಳೋದು ಇಡೀ ಊರಿಗೆ ಬೇರೆ ಯಾವುದನ್ನು ಕೇಳ್ತಿಲ್ಲ ಹೆಚ್ಚಾಗಿ, ಬರೀ ಕೇಳ್ತಿರೋದು ಒಂದು ರೋಡಿಂದು. ಒಂದು ಬೈಕ್ನವ್ರು ಹೋಗೋಂಗಿಲ್ಲ, ಒಂದು ಕಾರ್ನವ್ರು ಬರೋಂಗಿಲ್ಲ, ಯಾರೂ ಹೋಗೋಂಗಿಲ್ಲ ಬರೋಂಗಿಲ್ಲ. ಇದಕ್ಕಿಂತ ಕೀಳು ಮಟ್ಟದಲ್ಲಿ ಇನ್ನೂ ನಾವು ಇಲ್ಲೇ ಇದ್ದೀವಿ, ನಮ್ಮ ಭಾರತ ದೇಶ ಇಂಪ್ರೂವ್ಮೆಂಟ್ ಅಂತದೆ, ಎಲ್ಲಿ ಇಂಪ್ರೂವ್ಮೆಂಟು ನಮ್ಮ ಹಳ್ಳಿಗಳಲ್ಲಿ ಅಂತ ನಮಗೆ ತೋರಿಸ್ಕೊಡ್ಬೇಕು ಅವರು. 20 ವರ್ಷದಿಂದನೂ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ ಯಾವುದೊಂದು ಕಾಂಕ್ರೀಟ್ ಇಲ್ಲ. ಸ್ಕೂಲ್ಗೆ ಯಾವಾಗಲೂ ಆಟ ಎಲ್ಲ ಪಲ್ಟಿ ಆಗುತ್ತೆ, ನಡ್ಕೊಂಡು ಹೋಗಬೇಕು. DC ಬಂದು ಅವರು ನಮ್ಮ ಸಮಸ್ಯೆ ನೋಡಲಿ. ಇಲ್ಲಿ ಮಕ್ಕಳು 80 ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ. ಮತ್ತು ಇಲ್ಲಿ ಯಾರು MLAಗಳು ಯಾರು ಇಲ್ಲಿ ಸರಿ ಬರೋದು ಹೋಗೋದು ಅಂತ ನೋಡೋದು ಏನೂ ಇಲ್ಲ. 20 ವರ್ಷದಿಂದನೂ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ ಎಲ್ಲಿ ಹೋಗಿದೆ? ನಾವೇ ಪ್ರತಿ ಸತಿ ಹಾರೆ ತಗೊಂಡೋಗಿ ಕೆಲಸ ಮಾಡೋದಂತಾರೆ ಗೌರ್ಮೆಂಟ್ ಏನಕ್ಕೆ? ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಕಳಕೋಡು ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಕಳಕೋಡು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಡಾಂಬರೀಕರಣ ಆಗಿರುವಂತಹ ರಸ್ತೆ ಕಾಣದೆ ಇಲ್ಲಿರುವ ವಾಸಿಸುವಂತಹ ಜನರು ಕಂಗಲಾಗಿದ್ದಾರೆ. ಶಾಲೆಗೆ ಹೋಗುವಂತಹ, ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗಾಗಿರ್ಬೋದು, ಯುವತಿಯರಿಗಾಗಿರಬಹುದು, ಮತ್ತು ವಯಸ್ಸಾಗಿರುವಂತಹ ವೃದ್ಧಾಪ್ಯಗಳು ಆಸ್ಪತ್ರೆಗಾಗಿರಬಹುದು, ಹೋಗ್ಲಿಕ್ಕೂ ಕೂಡ ತುಂಬಾ ಅರಸಾಹಸ ಪಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಲ್ಲಿನ ವಾಸಿಸುವಂತಹ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈ ರಸ್ತೆಯಿಂದ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಗ್ರಾಮಸ್ಥರನ್ನ ನಾವು ಕೇಳೋಣ. ಈ ಸಮಸ್ಯೆ ಹೆಂಗೆ ಅಂತ ಹೇಳಿದ್ರೆ, ಎಲೆಕ್ಷನ್ ಬಂದಾಗ ಸಾಧಾರಣ ಎಲ್ಲರೂ ಇದುವರೆಗೂ ಬಂದಿದ್ದಾರೆ, ಆಶ್ವಾಸನೆ ಕೊಡ್ತಾರೆ, ಎಲೆಕ್ಷನ್ ಮುಗಿಯೋ ತನಕ ಮಾತ್ರ. ಇದು ಸಾಧಾರಣ ಈಗ ಒಂದು 10 ವರ್ಷದಿಂದ ಇದನ್ನೇ ಅನುಭವಿಸ್ತಾ ಬಂದಿದೆ. ಯಾಕಂದರೆ ಒಂದು ಪಕ್ಷ ಒಂದು ರಾಜಕೀಯ ಅಂತ ಹೇಳೋಕ್ಕಿಂತ ನಾವು ನೋಡಿರೋದ್ರಲ್ಲಿ ಎಲ್ಲ ಪಕ್ಷನೂ ಅನುಭವಿಸಿದ್ದೀವಿ ಇಲ್ಲಿ ನಮ್ಮೂರವರು. ಒಂದು ಸಾಧಾರಣ ಈಗ 15 ವರ್ಷದಿಂದ 5 ಪಕ್ಷ ಆಗಿದೆ. 5 ಪಕ್ಷದವರು ಬಂದವರು ಪ್ರತಿಯೊಬ್ಬರು ಹೇಳಿದ್ದು ಒಂದೇ ಡೈಲಾಗು, ಒಂದೇ ಇದು: ನಿಮ್ಮೂರಿಗೆ ರೋಡ್ ಮಾಡಿಕೊಡ್ತೀವಿ, ಸೇತುವೆ ಮಾಡಿಕೊಡ್ತೀವಿ, ನಮ್ಮನ್ನು ಈ ಸರಿ ಗೆಲ್ಲಿಸಿ. ಪ್ರತಿ ಸರಿ ಎಲೆಕ್ಷನಿಗೆ ನಾವು ಬಹಿಷ್ಕಾರ ಮಾಡೋಣ, ಜಿಲ್ಲಾಧಿಕಾರಿ DC ಇಂದ ಕರ್ಸೋಣ, ಆವಾಗ ಬಹಿಷ್ಕಾರ ಮಾಡಿದಾಗ ಇದಾಗ್ತದೆ ಅಂತ ಹೇಳಿದಾಗ ಒಂದು ಪಕ್ಷದವ್ರು ಬಂದು ಇಲ್ಲ ನಾವು ಖಂಡಿತವಾಗಿ ವಿನ್ ಆದ ತಕ್ಷಣ ನಮ್ಮದು ಗ್ಯಾರಂಟಿ ಅಂತ ಹೇಳೋ ಒಂದು ಆಶ್ವಾಸನೆ ಕೊಟ್ಕೊಂಡ್ಬಂದಿದ್ದಾರೆ. ಇದು ಫಸ್ಟ್ ಅಂತ ನಮಗೇನಲ್ಲ, ಈಗ ಹೊಸದಾಗಿ ಈಗ ಈ ಸರಿನೂ ನಾವು ಅದನ್ನೇ ಯೋಚನೆ ಮಾಡಿದ್ವಿ, ಬೇಡ ಈ ಸರಿ ಎಲೆಕ್ಷನ್ ಬಹಿಷ್ಕಾರ ಮಾಡೋಣ, ಯಾವುದು ಕಿರಿಕೆ ಬೇಡ, ಕೇಳೋಕ್ಕಾಗಲ್ಲ. ಈಗ ನಮಗೆ ಅಲ್ಲಿ ಮಧ್ಯದಲ್ಲಿ ರೋಡ್ ಇದೆ, ಬಟ್ ಆಚೆಗೆ ಬಿಟ್ಟಿದ್ದಾರೆ, ಈಚೆಗೆ ಬಿಟ್ಟು ಮಧ್ಯದಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ನಾವೀಗ ಅಟ್ಲೀಸ್ಟ್ ಈಗ ಹೆಂಗೆ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾರು ಬಂದು ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಎಲ್ಲಿಗೆ ಡಾಮರ್ ಮಾಡಬೇಕು, ಅಲ್ಲಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರು ನಾವು ಹೊಸ ರೋಡ್ ಮಾಡ್ಕೊಡ್ತೀವಿ ಮನೆ ಹತ್ರ. ಆ ಥರದ್ದೆಲ್ಲ ಆಪ್ಷನ್ಗಳು ಬಂದಾಗ ನಾವೇನು ಮಾಡಬೇಕು? ನಾವು ಒಂದು ಈಗ ಹೆಂಗೆ ಅಂತ ಹೇಳಿದ್ರೆ ಸರ್ಕಾರದಿಂದ ಯಾರು ಮಾಡಿಸೋರು ಈಗ ಅದನ್ನ? ಈಗ MLAಗಳಾಗಿರಲಿ ಅಥವಾ ಮಿನಿಸ್ಟರ್ ಆಗಿರಲಿ, ನಾನು ಕೇಳೋದು ಇಷ್ಟೇ, ನಮಗೀಗ ಎಲೆಕ್ಷನ್ ಬಂದಾಗ ಎಲ್ಲ ಕಳ್ಕೊಂಡು ನೆನಪಿರ್ತದೆ, ಎಲೆಕ್ಷನ್ ಮುಗಿದ್ಮೇಲೆ ಯಾಕೆ ನೆನಪಿರಲ್ಲ ಅವರಿಗೆ? ಈಗ ಬೇರೆ ಎಲ್ಲ ಜನಾರ್ದನ ಪೂಜಾರಿನೂ ಅಷ್ಟೇ, ಕೋಟ ಶ್ರೀನಿವಾಸ ಪೂಜಾರಿ ಬಂದಾಗನ ಅವ್ರು ಬಂದಾಗೂ ಒಂದು ಸರಿ ಬಂದು ಫಸ್ಟ್ ಹೇಳೋದ್ರು ಇಲ್ಲ ನಾವು ಇನ್ನಾದಾಗ ಮಾಡಿಕೊಡ್ತೀವಿ ಅಂತೇಳಿ. ಆದರೆ ಇದುವರೆಗೂ ಬಂದಿಲ್ಲ. ಈಗ ನಾನು ಮಠಮಾಗಿರು ಕಾಂಗ್ರೆಸ್ ಕಡೆಯಿಂದನೂ ಬಂದವರು ಯಾರೂ ಸಹ ಆಚೆ ಬಂದು ಹಾಕ್ತೀವಿ ಇಲ್ಲ ಹಾಕ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ಇದುವರೆಗೂ ನಮಗೆ ಮೈನ್ ಸಮಸ್ಯೆ ಇರೋದು ನಾವು ಹೇಳೋದು ಇಡೀ ಊರಿಗೆ ಬೇರೆ ಯಾವುದನ್ನು ಕೇಳ್ತಿಲ್ಲ ಹೆಚ್ಚಾಗಿ, ಬರೀ ಕೇಳ್ತಿರೋದು ಒಂದು ರೋಡಿಂದು. ಅದು ಒಂದನ್ನು ಸರಿ ಮಾಡೋಕ್ಕಾಗಲ್ಲ ಅಂತಾದರೆ ಈಗ ನಮಗೆ ಬೇಕಾ ಇದು ಎಲೆಕ್ಷನ್ ಇದೆಲ್ಲ ಅನ್ನೋದೇ GPS ಅಲ್ಲಿ ಹುಡುಕ್ಬೇಕಾಗೋ ಪರಿಸ್ಥಿತಿ ನಮಗೆ ಕಳ್ಕೊಡಿ ಬಂದಿದೆ. ಇವತ್ತವರೆಗೂ ಮೇನ್ ರೋಡು 25 ವರ್ಷ ಆಗಿರ್ಬೋದು, ಯಾವ ಥರ ಗ್ರಾವೆಲ್ ಹಾಕ್ತೀವಿ, ಸ್ವಂತ ದುಡ್ಡಲ್ಲಿ ಸಿಮೆಂಟ್ ಹಾಕಿ ಖರ್ಚು ಮಾಡ್ಕೊಂಡು ನಾವು ಹೊಂಡ ಗುಂಡಿ ಮುಚ್ಕೊಂಡು ಬರಬೇಕು, ಆ ಪರಿಸ್ಥಿತಿ ಕಳ್ಕೊಡಿ ಬಂದಿದೆ. ಇದಕ್ಕೆ ನಮ್ಮ ಸರ್ಕಾರಗಳಾಗಲಿ, MLA ಆಗಲಿ, ಯಾರೇ ಆಗಲಿ, ಯಾವ ಪಕ್ಷ ಬೇಕಾರಾಗಲಿ, ಅವರೆಲ್ಲ ಇದಾರ ಅಥವಾ ಸತ್ತು ಹೋಗಿದಾರ. ನಮ್ಮ ಊರಿಗೋಸ್ಕರ ನಮ್ಮ ಮೇನ್ ರೋಡೇ ಇಲ್ಲ ಅಂತಾದಾಗ ಕನಿಷ್ಠ ಪಕ್ಷ ಒಂದು 150 ಮನೆ ಇದ್ದಾರೆ. 150 ಮನೇಲಿ SC ST ಇದ್ದಾರೆ, ಇತರ ಜಾತಿ ಎಲ್ಲ ಜಾತಿಯವರು ಇದ್ದಾರೆ. ಹಾಗಂತ ಯಾರು ಕೇಳೋಕೆ ಹೋದ ತಕ್ಷಣ ಒಂದಲ್ಲ ಒಂದು ಪ್ರಾಬ್ಲಮ್ಮು ನಾವು ಆಶ್ವಾಸನೆಗಳನ್ನೇ ನಂಬ್ಕೊಂಬರ್ಬೇಕಾ ಅಥವಾ ಮಾಡಿಕೊಡ್ತಾರೆ? ಇಲ್ಲ ಅಂತಾದರೆ ಎಲೆಕ್ಷನ್ನು ಅಥವಾ ಇನ್ನೊಂದಕ್ಕೆ ಅವ್ರು ಬರೋದು ಬೇಡ. ಈ ಊರಿಗೆ ಪರಿಸ್ಥಿತಿ ಮಳೆಗಾಲದಲ್ಲಿ ತುಂಬ ಕೆಟ್ಟದಾಗಿದೆ. ಯಾರೇ ಹುಷಾರಿಲ್ಲ ಅಂದರೆ ಕಂಬಳಿ ಅಥವಾ ಬಡಿಗೆ ಕಟ್ಟಿ ಹೊರಬೇಕು, ಗಾಡಿಗಳು ಹೋಗೋದಿಲ್ಲ. ಇದಕ್ಕಿಂತ ಕೀಳು ಮಟ್ಟದಲ್ಲಿ ಇನ್ನೂ ನಾವು ಇಲ್ಲೇ ಇದ್ದೀವಿ, ನಮ್ಮ ಭಾರತ ದೇಶ ಇಂಪ್ರೂವ್ಮೆಂಟ್ ಅಂತದೆ, ಎಲ್ಲಿ ಇಂಪ್ರೂವ್ಮೆಂಟು ನಮ್ಮ ಹಳ್ಳಿಗಳಲ್ಲಿ ಅಂತ ನಮಗೆ ತೋರಿಸ್ಕೊಡ್ಬೇಕು ಅವರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಏನಂತಂದರೆ 2006ರಲ್ಲಿ ಈ ರಸ್ತೆ ಆಗಿದ್ದ, ಸೇತುವೆಯಿಂದ ಈ ಕಡೆಗೆ ರಸ್ತೆ ಆಗಿದೆ. 2006ರಿಂದ 20 ವರ್ಷ ಕಳೀತು. ಈಗ 20 ವರ್ಷದಿಂದನೂ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ ಯಾವುದೊಂದು ಕಾಂಕ್ರೀಟ್ ಇಲ್ಲ. ಮುಂದೆ ಇಲ್ಲೊಂದು 3 ಕಿಲೋಮೀಟ್ರ್ ಕಾಂಕ್ರೀಟ್ ಮಾಡ್ಯಾರೆ ಕಾರ್ಲಿಗೆ. ಗಿರಿಜನವನ್ನು 30 ಒಕ್ಕಲದೆ, 30 ಒಕ್ಕಲು ಇದ್ದರೂ ಮುಂದೆ ಮಾಡಿ ಅಲ್ಲಿ ಹಿಂದೆ ಬರೋಕ್ಕಾಗದಿದ್ದರೆ ಅವ್ರು ಏನು ಮಾಡಬೇಕು? ಆ ಬುಡದಿಂದ ಹೋಗ್ಬೇಕಾ, ತಲೆಯಿಂದ ಬರೋದಾ? ಅದಕ್ಕಾಗಿ ನಮಗೀಗ ನೀವು ಬಂದಿದ್ರಲ್ಲ ಅದೇ ರಸ್ತೆಯಲ್ಲಿ, ಆ ರಸ್ತೆಯಲ್ಲಿ ಆ ಟರ್ನಲ್ಲಿ ಈಗಾದರೂ ಕಾಂಕ್ರೀಟ್ ಬಂದಿದೆ. ಆ ಕಾಂಕ್ರೀಟ್ನಾದರೂ ಬುಡದಿಂದ ಹಾಕಿದರೆ ನಮಗೆ ಸ್ವಲ್ಪ ಮಳೆಗಾಲದಾಗ ಮೇಲೆ ಬರೋಕ್ಕೆ ಅನುಕೂಲ ಆಗ್ತಿತ್ತು. ಅದೂ ಇಲ್ಲ. ಅಲ್ಲಿ ಈಗ ಏನು ಮಾಡಬೇಕು? ನಾವು ಕೇಳೋದು ಇಷ್ಟೇ, ನಮ್ಮ ರಸ್ತೆ ಅದು 20 ವರ್ಷದ ರಸ್ತೆ. ಅದು 20 ವರ್ಷದಿಂದ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ ಎಲ್ಲಿ ಹೋಗಿದೆ?
ಯಾರು ಕೇಳೋರಿಲ್ಲ. ಪಂಚಾಯತಿ ಮೆಂಬರ್ಗಳಿಗೆ ರಾಜಕೀಯದವರು ಬರ್ತಾರೆ, ಎಲೆಕ್ಷನ್ ಆಗ್ತದೆ, ನಡೀತದೆ, ಎಲ್ಲ ಆಗ್ತದೆ. ಸ್ಕೂಲ್ಗೆ ಯಾವಾಗಲೂ ಆಟೋ ಎಲ್ಲ ಪಲ್ಟಿ ಆಗುತ್ತೆ, ನಡ್ಕೊಂಡು ಹೋಗಬೇಕು, ತುಂಬ ಸಮಸ್ಯೆ ಆಗುತ್ತೆ, ಹೋಗೋಕ್ಕಾಗಲ್ಲ. ರೋಡ್ ಫುಲ್ ಹೋಗಿದೆ, ಅಲ್ಲಿ ನೆಟ್ವರ್ಕ್ ಇಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಯಾವಾಗಲೂ ರೋಡ್ ಹಿಂಗೆ, ಪ್ರತಿ ಸತಿನೂ ರೋಡ್ ಹಿಂಗೆ ಆಗಿರುತ್ತೆ, ಎಲ್ಲ ಕಡೆನೂ ರೋಡು ಫುಲ್ ಇದಾಗುತ್ತೆ. ಮಳೆಗಾಲದಲ್ಲಿ ಫುಲ್ ಹೊಂಡ ಗುಂಡಿ ಫುಲ್ ಹೊಂಡ ಆಗಿರುತ್ತೆ, ಫುಲ್ದು ಇದಾಗಿರುತ್ತೆ. ಮೊನ್ನೆನೂ ಆಟೋ ಪಲ್ಟಿ ಆಗೋಕ್ಕಾಗಿತ್ತು, ಮತ್ತು ಪಿಕಪ್ ಕರ್ಸಿ ಇಳಿಸಿದ್ರು. ಯಾವಾಗಲೂ ನಡಿಬೇಕು ತುಂಬ ದೂರ. ಇವತ್ತು ಅಷ್ಟೇ ಸ್ಕೂಲಿಂದ ಬರುವಾಗ ಅಲ್ಲಿ ಬರಲಿಕ್ಕಾಗಲಿಲ್ಲ, ಅಷ್ಟು ಇದಾಯಿತು. ಹೆಂಗೆಂಗೋ ಮಾಡಿ ಬಂದಿದ್ದು. ನಮ್ಗೆ ಇಲ್ಲಿ ರೋಡಿನ ಸಮಸ್ಯೆ ಅಂದರೆ ಅವರು ಅಲ್ಲಿ ರೋಡ್ ಮಾಡೋಕ್ಕೆ ಬಿಡ್ತಿಲ್ಲ. ಅಂದರೆ ಅವರು ಖಾಸಗಿ ಜಾಗ ಮುಂದೆ ಈಗ ಒಂದು 10 ವರ್ಷದ ಹಿಂದೆ ಅವರು ರೋಡ್ ಬಿಟ್ಕೊಟ್ಟಿರೋದು. ಆವಾಗ ಬಿಟ್ಕೊಟ್ಟಾಗ ಏನು ಮಾಡಿದ್ರು ಅಂದರೆ ನಾವು ಜಾಗ ಬಿಟ್ಕೊಡ್ತೀವಿ ಅಂತೇಳಿ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ರೋಡ್ ನಮಗೆ ಅಗಲ ಮಾಡಬೇಡಿ, ಅದರಲ್ಲಿ ಮಾಡಿ ಅಂತಿದ್ದಾರೆ. ನಮಗೆ ಏನು ಮಾಡೋಂಗಿಲ್ಲ, ನಮ್ಗೆ ಗಾಡಿ ಹೋಗೋಂಗಿಲ್ಲ. ನೀವು ಅದು ಬಂದಾಗ ಆ ರೋಡ್ ನೋಡಿದ್ದೀರಿ ಹೇಗಿದ್ದೀರಾ ಅಂತ. ಅಲ್ಲಿ ಏನಂದ್ರೆ ಸಮಸ್ಯೆ ಅಂದರೆ ನಮಗೆ ಆ ರೋಡ್ ಕ್ಲಿಯರ್ ಆಗಬೇಕು, ನಮಗೆ ಬೇರೆ ಏನೂ ಕೇಳ್ತಿಲ್ಲ. ನಾವು ಆ ರೋಡ್ ಮಾಡಿಕೊಡ್ಬೇಕು, ಅವ್ರು ರೋಡ್ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಅದಕ್ಕೇನೆಂದರೆ ಮೂಲವಾಗಿ ಇಲ್ಲಿ DC ಬರಬೇಕು. DC ಬಂದು ಅವರು ನಮ್ಮ ಸಮಸ್ಯೆ ನೋಡಲಿ. ಇಲ್ಲಿ ಮಕ್ಕಳು 80 ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ. ಈಗ ನೋಡಿ, ನಾಡಿದ್ದು ಕಾಂಕ್ರೀಟ್ ಮಾಡ್ತಿದ್ದಾರೆ, ಅಲ್ಲಿ 20 ದಿವಸ ರೋಡ್ ಬ್ಲಾಕ್ ಮಾಡ್ತಾರೆ. ನಾವೆಲ್ಲಿ ಹೋಗ್ಬೇಕೀಗ? 20 ದಿವಸ ನಾವು ಮನೇಲಿ ಕೂತ್ಕೊಳೋದಾ? ಮಕ್ಕಳನ್ನ ಮನೇಲಿ ಕೂಸ್ಕೊಳೋದಾ? ಏನು ಮಾಡಬೇಕು? 5 ವರ್ಷದ ಹಿಂದೆ ಅದನ್ನು ಬ್ಲಾಕ್ ಮಾಡಿದ್ರು. ಬ್ಲಾಕ್ ಮಾಡಿದಾಗ ಅದಕ್ಕೆ ಪ್ರತಿಭಟನೆ ಮಾಡಿ ಕೊಳಮೆಗೆ ರೋಡ್ ಹೊಂಡ ಕಡ್ದು ಆವಾಗ ನಾವೇ ಇದಾಗಿ ಆವಾಗ ಏನು ಮಾಡಿದ್ರು ಗೊತ್ತಾ, DC ಬಂದಿದ್ರು, AC ಬಂದಿರಲ್ಲ, DC ಬಂದು ಹಾಕಿರಲಿಲ್ಲ, ಅದನ್ನ ತೆರವುಗೊಳಿಸಿದ್ರು. ಅದನ್ನು ಯಾವುದೋ ರೆಕಾರ್ಡಿಗೆ ಬರ್ಕೊಟ್ಟಾರೆ ಅವರು. ಈಗ ಹೇಳಿದ್ರೆ ಅವರು ಬರ್ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಆಯಿತಾ. ಅದೀಗ ಬರ್ಕೊಟ್ಟಿದ್ದು DC ಮೊದಲು ಬರದೆ ಅಂತ ಈಗ ಯಾಕೆ ಅದು ಮಾಡಿಕೊಡ್ತಾ ಇಲ್ಲ, ಬಿಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈಗ DCನೇ ಬಂದರೆ ಅದು ಏನು ಅನ್ನೋದು ಮುಂದಿನ ಇದು ವಿಚಾರ ಆಗ್ತದೆ. ಮತ್ತು ಇಲ್ಲಿ ಯಾರು MLAಗಳು ಯಾರು ಇಲ್ಲಿ ಸರಿ ಬರೋದು ಹೋಗೋದು ಎಂತ ನೋಡೋದು ಏನೂ ಇಲ್ಲ. ಮತ್ತು ವರ್ಷವೂ ನಾವು ಗ್ರಾವೆಲ್ ಹಾಕೋಕ್ಕೆ ಹಾರೆ ತಗೊಂಡು ನಾವೇ ಹೋಗಬೇಕು. ಎಂತ ಗೊತ್ತೇ ಆಗೋದು, ಏನು ಎಂತ ವಿಚಾರನೇ ಇಲ್ಲ. ಮಕ್ಕಳುಗಳು ವರ್ಷ ನೋಡಿ ಮಳೆಗಾಲದಲ್ಲಿ ಶಾಲೆ ಗಾಡಿ ಮೇಲೆ ಹೋಗ್ತಿಲ್ಲ, ದೂಡಕ್ಕೂ ಹೋಗಬೇಕು. ಮತ್ತು ಯಾರ್ಯಾರು ಪಿಕಪ್ಪಲ್ಲಿ ಮಕ್ಕಳನ್ನ ಆಚೆಗೆ ಡ್ರಾಪ್ ಮಾಡಬೇಕು, ಮತ್ತು ಅಲ್ಲಿಂದ ಹೋಗಬೇಕು. ಹಿಂಗಿದೆ ಭಾರಿ ಕಷ್ಟ ಇದೆ. ಅದಕ್ಕೆ MLAಗಳು DC ಬಂದು ಈ ಸಮಸ್ಯೆ ಪರಿಹರಿಸಬೇಕು. ಮತ್ತು ಅವರು ಅಲ್ಲಿ ಯಾರೊಬ್ರು ಕಾಂಪ್ಲಿಕೇಶನ್ ಮಾಡ್ತಾರೆ, ನಮ್ಮ ಜಾಗದ ರಸ್ತೆ ಬಿಡೋದಿಲ್ಲ, ನೀವು ಈಚೆ ಕೊಡೋದಲ್ಲ, ನಾವು ಅಗಲ ಮಾಡ್ಬೇಕಂತಾರೆ, ನೀವು ಅಗಲ ಮಾಡಿ ಕೂಡ್ದು ಅಂತ ಆಮೇಲೆ ಬರ್ಕೊಡ್ಬೇಕಂತ ಅವರಿಗೆ. ಈ ಥರ ಎಲ್ಲ ಕಾಂಪ್ಲಿಕೇಶನ್ ಅದೆಲ್ಲ DC ಅವರು ಸಂಬಂಧಪಟ್ಟರೆಲ್ಲ ಬಂದು ಸಮಸ್ಯೆ ಪರಿಹರಿಸಬೇಕು. ವಿಡಿಯೋ ಬಂದು ಒಂದು ಇದಕ್ಕೆ ಬಂದಿದ್ರು. ಅವಾಗ ನಾನು ಹೇಳಿದೆ ನಮ್ದು ರೋಡ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಅವರು ಜಸ್ಟ್ ಒಂದು ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಏನಂದರೆ ಹಾಂ ನಾವು ಹೇಳ್ತೀವಿ, ನಂಬರ್ ಕೊಡ್ತೀವಿ, ನೀವು ನಮ್ಮ ಹತ್ರ ಅಲ್ಲ ಅವ್ರ ಹತ್ರ ಮಾತಾಡಬೇಕು ಅಂತ. ನಾನು ಅವರಿಗೂ ಫೋನ್ ಮಾಡಿದಾಗ ರಿಯಾಕ್ಟ್ ಮಾಡಿಲ್ಲ. ಬೇಕಾದ್ರೆ ಆ ಫೋನ್ ಕಾಲ್ ಹಿಸ್ಟ್ರಿ ಬೇಕಾದ್ರೆ ಕೊಡ್ತೀವಿ. ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವ್ರು ಏನು ಕೆಲಸ ಮಾಡಲ್ಲ, ಅವ್ರು ಸುಮ್ಮನೆ ವೇಸ್ಟು, ಅದಂತೂ ಪಕ್ಕ. ನಾವು ಮೊನ್ನೆ ಸರ್ವೆಗೆ ಅಂತ ಕಾಲ್ ಮಾಡಿದ್ರು ಇಲ್ಲಿಂದ ಬೆಂಗಳೂರಿಂದ, ಯಾವ ಪಕ್ಷ ಹೆಂಗೆ ಅಂತ. ನಾನು ಅವ್ರಿಗೆ ಹತ್ರನೂ ಹೇಳಿದಷ್ಟೇ, ರೋಡು ಸರಿ ಮಾಡಿಲ್ಲ, ಏನೋ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ನಮ್ಮದು ಊರು ನೋಡಿದ್ರೆ ಇಲ್ಲಿ ನಕ್ಸಲೈಟ್ ಏರಿಯಾ, ಮತ್ತು ಅದಕ್ಕಾಗಿ ನಕ್ಸಲೈಟ್ ಹುಟ್ಟೋದು. ರೋಡು ಬೇಸಿಕ್ ಫೆಸಿಲಿಟಿ ಕೊಟ್ಟಿಲ್ಲ ಅಂದರೆ ನಕ್ಸಲೈಟ್ ಆಗೇ ಆಗ್ತಾರೆ. ಇಲ್ಲ ಅಂದರೆ ನೀವು ಫೆಸಿಲಿಟೀಸ್ ಕೊಡಬೇಕು. MLA MPs ಅಂತ ನಾವು ಏನು ಹೇಳೋದು, ಓಟ್ ಹಾಕಿದ್ದು ನಾವು. ಮತ್ತು ನಾನು ಫಸ್ಟ್ ಟೈಮ್ ಏನಂತ ಹೇಳಿದಂದರೆ, ಇಲ್ಲಿ ಬಂದಾಗ ನಾವು ರೋಡ್ ಮಾಡಿಕೊಡ್ತೀವಿ, ಕೊಡ್ತೀವಿ, ಓಟ್ ಹಾಕಿ ಅಂದು ನಾವು ಅದೇ ನಂಬಿಕೆಯಲ್ಲಿ ಓಟು ಹಾಕಿದ್ವಿ. ಈ ಸತಿ ನಾವು ಯಾವುದೋ ಹಾಕಲ್ಲ ಅಂತಲೇ ಇದ್ದೀವಿ. ಮತ್ತು ಇದು ರೋಡು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾರೆ. ಅಂದರೆ ನಾವು ಸ್ಟೂಡೆಂಟ್ಸು, ಇನ್ನು ಸಣ್ಣವರೆಲ್ಲ ಹೋಗ್ತಾರೆ. ಬಸ್ಸು ಹೋಗುತ್ತೆ. ಒಂದು ಸತಿ ಯಾರು ಇದು ಬಿಟ್ಪೆಟ್ಟಾಗಿದ್ರು, ಎಷ್ಟೋ ಸತಿ ನಾವೇ ಜಸ್ಟು ಬೈಕಲ್ಲಿ ಹೋಗೋತ್ತಿಗೆ ಬೀಳೋತ್ತಿಗೆ ಬಿದ್ದಂಗೆ ಆಗಿದೆ. ಮತ್ತು ಸ್ಟೂಡೆಂಟ್ಸಿಗೂ ತುಂಬ ತೊಂದರೆ ಆಗುತ್ತೆ. ಆ ಗಾಡಿ ಬಸ್ಸೆಲ್ಲ ಬರಲ್ಲ, ಯಾರು ಹೋಗೋಕ್ಕೂ ಆಗಲ್ಲ. ಮತ್ತು ಏನಾದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಹಾಸ್ಪಿಟ್ಲು ಸುಮಾರು 8 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಗೆ ಹೋಗ್ಬೇಕಂದ್ರೂ ಬರೀ ಇಲ್ಲಿ ಪೇಷಂಟ್ಸ್ ಎಲ್ಲ ಇದ್ದಾರೆ. ಸ್ವಲ್ಪ ಜನಕ್ಕೆ ಡೆಲಿವರೀಸ್ ಆಗಿದೆ, ಅವರು ಹೋಗ್ಬೇಕಂದ್ರೂ ಇದಿರುತ್ತೆ. ಮತ್ತು ಆಪ್ರೇಷನ್ ಆದವರು, ಮತ್ತು ಕೆಲವರು ಏನು ಅದು ವಯಸ್ಸಾದವರು ಎಲ್ಲ ಹೋಗಬೇಕು, ಅವರಿಗೂ ತೊಂದರೆ ಆಗುತ್ತೆ. ಇದು ಒಂದು ಊರಲ್ಲಿ ಒಂದು ರೋಡ್ ಇಲ್ಲ ಅಂದರೆ ಬೇಸಿಕ್ ಫೆಸಿಲಿಟಿ ಸಿಗಬೇಕು. ನಮಗೆ ಮೂಲ ಹೇಳ್ತಿರೋದು ಮೈನ್ ಇರೋದು, ಅಪ್ಪಲ್ಲಿ ಹತ್ತು ಬರೋಕ್ಕಾಗಲ್ಲ, ಸಿಗಾಕೊಳ್ಳೋದು, ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಯಾರು ಒಂದು ಹುಷಾರಿಲ್ಲ ಅಂದರೆ ಬಡಿಯೋ ಕಟ್ಟಿ ಹೊತ್ಕೊಂಡು ಹೋಗಬೇಕು. ಮಳೆಗಾಲ ಬಂದ ತಕ್ಷಣ ವರ್ಷವೂ ಇದೇ ಥರ ಆಗ್ತುಂಟು. ಅದಕ್ಕೋಸ್ಕರ ಈ ಸರಿ ಆದರೂ ಏನಾದರೂ ಮಾಡಿ ನಮಗೆ ಅಷ್ಟೇ ಹೇಳೋದು, ನಮಗೆ ಅಲ್ಲಿ ಮೂಲವಾಗಿ ಮೈನ್ ಒಂದು ರೋಡಿನ ವ್ಯವಸ್ಥೆ ಮಾಡಿಕೊಡಿ. ಈಗ ಮಳೆ ಬಂದದೆ, ಈಗ ಅಧಿಕಾರಿಗಳು ಬರಲಿ, ಅದನ್ನು ನೋಡಲಿ, ಏನು ಮಾಡಬೇಕು ಏನು ಅನ್ನೋದನ್ನ ಅವ್ರು ತಿಳ್ಕೊಳ್ಳಿ. ಅದನ್ನು ಮಣ್ಣು ಹಾಕೋಕ್ಕೆ ನಾವೇ ಪ್ರತಿ ವರ್ಷ ಮಳೆಗಾಲದಲ್ಲಿ ಪಿಕಪ್ಗಳನ್ನ ತಗೊಂಡು ಹೋಗ್ಕೊಂಡು ಅಲ್ಲಿಂದ ಕಲ್ಲು ಇಲ್ಲಿಂದ ಕಲ್ಲು ತುಂಬಿ ಹೋಗಿ ತಗೊಂಡೋಗಿ ಸರಿ ಮಾಡೋದು. ಮಳೆಗಾಲ 2 ತಿಂಗಳು. ಪಂಚಾಯತಿಯವ್ರು ಕೇಂದ್ರ 10,000 5,000 ಕೊಡ್ತೀನಿ ಅಂತಾರೆ. ಎಂಥದಕ್ಕೆ ಅವಕ್ಕೆ? ಅಲ್ಲಿ ಒಂದು ಕಿಲೋಮೀಟ್ರ್ ಮೇಲೆ 80 ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ. ಅಲ್ಲಿ ಪ್ರತಿ ವರ್ಷ ನಾವು ಕಳೆದ ವರ್ಷ ನಾವು ಒಂದು 5-6 ಜನ, ಒಂದು 10 ಜನ ಊರನ್ನು ಸೇರಿಕೊಂಡು ನಾವೇ ದುಡ್ಡು ಹಾಕಿ ರೋಡ್ ರೆಡಿ ಮಾಡೋದು.
ಪಂಚಾಯತಿಂದವ್ರು ಏನು ಪಂಚಾಯತಿ ಹೊಸತಿ ಟ್ರ್ಯಾಕ್ಟರ್ ಕೊಟ್ಟಿದ್ರು, ನಾವೇ ಎಲ್ಲ ಕೆಲಸ ಮಾಡಬೇಕು. ಈ ಪಂಚಾಯತಿಯಿಂದ ಅಮೌಂಟ್ ಬಂದು ನಾವು ಕೆಲಸ ಮಾಡೋದಂತಾರೆ ಪಂಚಾಯತಿ ಏನಕ್ಕೆ? ಜಿಲ್ಲಾ ಪಂಚಾಯತಿ ಏನಕ್ಕೆ? ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿಲ್ಲ, ಬಿಡಿ, ಅವ್ರು ಬರೋದಿಲ್ಲ, ಓಟಿಗೆ ಬರ್ತಾರೆ ಬಿಡ್ತಾರೆ, ನಮ್ಗೆ ಸಮಸ್ಯೆ ಇಲ್ಲ. ನಮಗೇನಂದ್ರೆ ರೋಡ್ ಆಗಬೇಕು. ನಾವೇ ಪ್ರತಿ ಸತಿ ಹಾರೆ ತೊಗೊಂಡೋಗಿ ಕೆಲಸ ಮಾಡೋದಂತಾರೆ ಗೌರ್ಮೆಂಟ್ ಏನಕ್ಕೆ? 15 ವರ್ಷ ಸಮಸ್ಯೆ ನಮ್ಮದು. ಪ್ರತಿ ವರ್ಷ ಇಲ್ಲಿದ್ದಾರೆ ನೋಡಿ, ಇವರು ಒಂದು ತೋರಿಸಿ, ಇವರು ಒಂದು 5-6 ಜನ ಸೇರ್ಕೊಂಡು ನಾವು ಕೆಲಸ ಮಾಡೋದು, ಹಾರೆ ಹಿಡ್ಕೊಂಡೋಗಿ ಕೆಲಸ ಮಾಡೋದು. ಈಗ ನಾವು ಓಟ್ ಹಾಕಿ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ದು MLAಗಳ ಏನಕ್ಕೆ? ಎಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ ಬಿಡಿ. ಈಗ 15 ಅದು ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ, ಪಂಚಾಯತಿ ಮೆಂಬರ್ಗಳಿಲ್ಲ. ಈಗ ಎಲೆಕ್ಷನ್ ಆಗಿಲ್ಲ. ನಾವು ಇಷ್ಟು ವರ್ಷ ಎಲೆಕ್ಷನ್ ಮಾಡಿದ್ವಿ ಏನಕ್ಕೆ? ಯಾರೂ ಬರ್ತಿಲ್ಲ. ಬರೀ ಓಟ್ ಹಾಕೋದು, ಓಟಿಗೆ ಬರ್ಬೇಕಾದ್ರೆ ಎಲ್ಲರೂ ಬರ್ತಾರೆ ಇಲ್ಲಿ. ಈಗ ನಾವು ಮಾಡ್ಕೊಡ್ತೀವಿ. ನಾವು ಹೋದ ವರ್ಷ ಎಲೆಕ್ಷನ್ ಆದಾಗ ನಾವೆಲ್ಲ ಮಾಡ್ಕೊಡ್ತೀವಿ ಅಂತೇಳಿ ಕ್ಯಾನ್ವಸ್ ಮಾಡಿಸಿದ್ರು ನಮಗೆ. ನಾವು ಕ್ಯಾನ್ವಸ್ ಮಾಡಿದ್ವಿ, ಎಲ್ಲ ಪಕ್ಷ, ನಾವು ಬೇರೆ ಪಕ್ಷನ ಕ್ಯಾನ್ವಸ್ ಮಾಡಿದ್ವಿ. ಯಾರೂ ಬಂದಿಲ್ಲ ದೇವ್ರದಾಗಿಂದ ಇದುವರೆಗೂ. ಓಟ್ ಮಾಡ್ಕೊಂಡು ಆರಾಮಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಮೊನ್ನೆನೂ ಅವ್ರ ಹತ್ರ ರಿಕ್ವೆಸ್ಟ್ ಕೇಳಿದ್ದೆ, ಆ ರೋಡ್ ಬಿಟ್ಕೊಟ್ಟಿಲ್ಲ, ಅದು ಹಿಂಗಾಗಿದೆ, ಕಾಂಕ್ರೀಟ್ ಹಾಕ್ತಾಯಿದ್ದಾರೆ, ಅದು ಕೆಳಗಿಂದನೇ ಹಾಕಿ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತದೆ, ಶಾಲೆ ಮಕ್ಕಳು ತಿರುಗಾಡೋಕ್ಕಾಗಲ್ಲ, ಶಾಲೆ ಗಾಡಿ ಓಡಾಡಲ್ಲ ಅಂತ ಹೇಳಿದ್ರು. ಆದರೂ ಅವರು ಆಯಿತು ನಾವು ನೋಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಮೇಲೆ ಅವ್ರು ಏನಿಲ್ಲ. ಈಗ ಕಾಂಕ್ರೀಟ್ ಮೇಲೆ ಹಾಕ್ಯಾರೆ. ಮೇಲೆ ಹಾಕಿದ್ರೆ ಏನು ಉಪಯೋಗನೇ ಇಲ್ಲ. ಅದು ವರ್ಷ ಪಂಚಾಯತ್ಗೆ ದುಡ್ಡು ಹಾಕ್ತಿದ್ದಾರೆ ಅದಕ್ಕೆ. ಈಗ ಅಲ್ಲಿ ಅಗಲ ಮಾಡಬಾರ್ದು, ಅಲ್ಲಿ ತಗೊಬೇಡಿ, ನಾನು ಇಲ್ಲಿ ಮಾಡ್ಕೊಡ್ತೀನಿ, ಅಲ್ಲಿ ಮಾಡ್ಕೊಡ್ತೀನಿ. ನಾವು ಈಗ ನೋಡಿ ಈಗ ಓಡಾಡ್ದೆ ಹೆಂಗೆ ಆ ಪರಿಸ್ಥಿತಿಲಿ. ಒಂದು ಬೈಕ್ನವ್ರು ಹೋಗಂಗಿಲ್ಲ, ಒಂದು ಕಾರ್ನವ್ರು ಬರೋಂಗಿಲ್ಲ, ಯಾರೂ ಹೋಗಂಗಿಲ್ಲ, ಬರೋಂಗಿಲ್ಲ. ನೋಡಿರಲ್ಲ ಸ್ನೇಹಿತರೆ, ಗ್ರಾಮಸ್ಥರು ಯಾವ ರೀತಿ ಸಮಸ್ಯೆನ ಹೇಳ್ಕೊಂಡ್ರು ಅಂತ ಅಂದ್ಬಿಟ್ಟು ಗಾಡಿಯಿಂದ ಬಿದ್ದು ಎಷ್ಟೋ ಜನರಿಗೆ ಏಟಾಗಿದೆ. ಮತ್ತು ಮಕ್ಕಳು ಕೂಡ ಕೊಳಚೆ ನೀರೆಲ್ಲ ಹಾರಿ ಶಾಲೆಗೆ ಹೋಗುವಂತಹ ಮಕ್ಕಳು ಕೂಡ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಮತ್ತೆ ವಯಸ್ಸಾದಂತ ವೃದ್ಧಾಪ್ಯಗಳು ಕೂಡ ಇಲ್ಲಿ ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕಾಗಿರ್ಬೋದು, ಒಂದು ದಿನಸಿ ತರಬೇಕಾಗಿರ್ಬಹುದು, ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದೆ ಅಂತ ನೀವು ಅವ್ರ ಹತ್ರನೇ ಕೇಳಿದೀರಾ. ಮುಂದಾದರೂ ಇದನ್ನ ಎಚ್ಚೆತ್ತುಕೊಂಡಿರುವಂತಹ ಈ ಕ್ಷೇತ್ರದ ಶಾಸಕರಾಗಿರ್ಬಹುದು, ಸಂಬಂಧಪಡುವಂತಹ ಅಧಿಕಾರಿಗಳಾಗಿರ್ಬಹುದು ಗಮನ ಹರಿಸುವರೆ ಕಾದು ನೋಡಬೇಕಾಗಿದೆ. ಸತ್ಯನ್ಯಾಯ ಪ್ರೀತಿಯೊಂದಿಗೆ ಈ ದಿನ.com, ಗಿರಿಜಾ HC, ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.